ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಾವು ಬೆಂಗಳೂರು ಕಿಂಗ್ ಯೂಟ್ಯೂಬ್ ಚಾನಲಿಂದ ಸರ್ ನಿಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಸುತ್ತಾಟ ಮಾಡ್ತಾ ಇದ್ದೀವಿ, ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇದ್ದೀವಿ. ಸರ್ ಇಲ್ಲಿನ ರಾಜಕೀಯ ಪರಿಸ್ಥಿತಿ ಎಲ್ಲ ಹೇಗಿದೆ ಸರ್? ಈಗ ಸದ್ಯದ ಮಟ್ಟಿಗೆ ರಾಜಕೀಯ ಪರಿಸ್ಥಿತಿ ಚೆನ್ನಾಗಿದೆ ಸರ್. ಯಾವ ರೀತಿಯಿಂದ ಅಂದರೆ ಎಲ್ಲ ರೀತಿಯಿಂದ ಡೆವಲಪ್ಮೆಂಟ್ಗಳು ಆಗ್ತವೆ, ಜನರಿಗೂ ಎಲ್ಲ ಸೌಲಭ್ಯಗಳು ತಲುಪ್ತವೆ. ಆದರೆ ಕೆಲವೊಂದು ಸಾರಿ ಸ್ವಲ್ಪ ಇವೆಲ್ಲ ಕೆಲವು ಗ್ಯಾರಂಟಿಗಳ ಬಗ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಏನು ಕೆಲವ್ರ ಅಂತಾರೆ ಇಷ್ಟು ದಿವಸವರೆಗೆ ಇದು ಹಾಕಿಲ್ಲ, 2 ತಿಂಗಳು ಹಾಕಿಲ್ಲ, 1 ವರ್ಷ ಹಾಕಿಲ್ಲ, ಇನ್ನೂ ಏನು ಗ್ಯಾರಂಟಿಗಳದು ಗೃಹಲಕ್ಷ್ಮಿ ಸ್ಕೀಮ್ಗಳೆಲ್ಲ ಇನ್ನೂ ದುಡ್ಡು ಜನರಿಗೆ ತಲುಪಿಲ್ಲ. ಒಂದು 2-3 ತಿಂಗಳು ಲೇಟ್ ಆದ್ರೂ ಅವೆಲ್ಲ ಬರ್ತವೆ, ಎಲ್ಲರಿಗೂ ತಲುಪಿದ್ದಾವೆ. ಎಲ್ಲರಿಗೂ ಅದರಿಂದ ಎಲ್ಲರಿಗೂ ಗ್ಯಾರಂಟಿ ಯೋಜನೆಗಳೆಲ್ಲ ಮುಟ್ಟಿದೆ. ಮತ್ತು ಸರ್ಕಾರ ಎಲ್ಲ ರೀತಿಯಿಂದನೂ ಯೋಚನೆ ಮಾಡಿ ಜನರಿಗೆ ಅನುಕೂಲ ಮಾಡಿ ಕೊಡ್ತಾ ಇದೆ. ಕಾಂಗ್ರೆಸ್ ಸರ್ಕಾರ ಏನಿದೆ ಪರವಾಗಿಲ್ಲ ಅಂತ ಹೇಳ್ತೀರಾ? ಪರವಾಗಿಲ್ಲ. ಸರ್ ಈಗ ಚುನಾವಣೆ ಸಂದರ್ಭದಲ್ಲಿ ಇಲ್ಲಿನ ರಾಜಕೀಯ ಒಂದು ಚಟುವಟಿಕೆಗಳಂದ್ರೆ ಯಾವ ತರ ಅಂದ್ರೆ ಒಂದು ಸರಿಯಾಗಿ ಒಂದು ಆಗತ್ತಾ ಹೇಗೆ ಅಂತೇಳಿ ನಿಮ್ಮ ಅಭಿಪ್ರಾಯ ಸರ್? ಈ ರಾಜಕೀಯ ಚಟುವಟಿಕೆಗಳಂದ್ರೆ ಅದು ಸಾಮಾನ್ಯವಾಗಿ ಕೆಲವು ಆಮಿಷಗಳಿಗೆ ಒಳಗಾಗ್ತಾರೆ ಜನ. ಓಕೆ. ಏನು ಈ ತರ ದುಡ್ಡು ಕೊಟ್ಟು ಓಟ್ ಹಾಕ್ಸ್ಕೊಳ್ಳೋದು, ದುಡ್ಡು ಹಂಚೋದು, ಮತ್ತೆ ಕೆಲವು ಆಮಿಷಗಳನ್ನ ಒಡ್ತಾರೆ ಜನ. ಏನಂದ್ರೆ ಆಮಿಷಗಳಿಗೆ ಒಳಗಾಗದೆ ತಮ್ಮ ಗ್ರಾಮಕ್ಕೆ ಯಾವ ರಾಜಕಾರಣಿಗಳು ಬರ್ತಾರೆ ಕೆಲಸ ನೀವು ನಿಮ್ಗೆ ಓಟ್ ಹಾಕಿದ್ರೆ ಏನ್ ಕೆಲಸ ಮಾಡ್ತೀರಿ ನಮ್ಮ ಗ್ರಾಮಕ್ಕಂತ ಅಲ್ಲಿ ಆ ಗ್ರಾಮದ ಏನು ಸಮಸ್ಯೆ ಇದೆ ಅದನ್ನ ಅವ್ರ ಇವ್ರ ಮುಂದೆ ಇಡ್ಬೇಕು. ಯಾರಿಗೆ? ರಾಜಕಾರಣಿಗಳ ಮುಂದೆ ಇಟ್ಟು ಒಳ್ಳೆದ್ರಿಂದ ಅವರು ಒಳ್ಳೆ ಒಂದು ಇದನ್ನ ಕೇಳ್ಬೇಕು. ಏನು ಬೇಡಿಕೆಗಳು ಇಡ್ಬೇಕು. ಅವ್ರ ಬೇಡಿಕೆಗಳನ್ನ ಇಟ್ಟು ಅದನ್ನ ನಾವು ಪೂರೈಸ್ತಾರೆ ಅಂದ್ರೆ ಅವ್ರಿಗೆ ಓಟ್ ಹಾಕ್ಬೇಕು. ಹಾ ಸರ್, ಆವಾಗ ಚೆನ್ನಾಗಿ ನಡೆಯುತ್ತೆ ಅಂತ. ತುಂಬಾ ಸಂತೋಷ ಸರ್, ತುಂಬಾ ಧನ್ಯವಾದಗಳು. ಆ ಥರ ಇಲ್ಲಿ ಸದ್ಯದ ಮಟ್ಟಿಗೆ ನಮ್ಮ ಯಾದಗಿರಿಯಲ್ಲಿ ಒಳ್ಳೆ ಕೆಲಸಗಳಾಗ್ತವೆ. ನಮ್ಮ ಶಾಸಕರು ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಎಲ್ಲ ಹಳ್ಳಿಗಳಿಗೆ ವಿಸಿಟ್ ಮಾಡ್ತಾರೆ, ಅಲ್ಲಿ ಸಮಸ್ಯೆಗಳು ಕೇಳ್ತಾರೆ, ಇಮಿಡಿಯೇಟ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತಾರೆ. ಇದಕ್ಕಿಂತ ಮುಂಚೆಗಿಂತ ಇವಾಗ ಪರವಾಗಿಲ್ಲ ಅಂತ ಹೇಳ್ತೀರಾ? ಪರವಾಗಿಲ್ಲ. ಯಾದಗಿರಿ ಜಿಲ್ಲೆಯಲ್ಲಿ ಕೆಲಸಗಳು ನಡೀತಾ ಇದೆ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ಕರ್ನಾಟಕದ 2 ಭಾಗ ಆಗ್ಬೇಕು ಅಂತಾರಲ್ಲ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಅದ್ರ ಬಗ್ಗೆ ಈಗಾಗಲೇ ನಮ್ಮ ಎಲ್ಲ ಸಹೋದರರು ಹೇಳಿದ್ದಾರೆ. ಅದು ಅಖಂಡ ಕರ್ನಾಟಕನೇ ಇರಬೇಕು. ಕರ್ನಾಟಕ ಒಂದಾಗಿದ್ರೆ ಖುಷಿ. ಯಾವುದೇ ರೀತಿ ಬೇರ್ಪಡ್ಬೇಕನ್ನೋ ಅವಶ್ಯಕತೆ ಇಲ್ಲ. ಅದ್ರ ಬಗ್ಗೆ ಸದ್ಯ ಅವಶ್ಯಕತೆ ಏನು ಇಲ್ಲ. ಅದರಿಂದ ಸಮಸ್ಯೆ ಬಗೆಹರುವುದಿಲ್ಲ. ತುಂಬಾ ಸಂತೋಷ ಸರ್, ತುಂಬಾ ಸಂತೋಷ. ಅದಕ್ಕೆ ಸರ್ಕಾರದ ಮಟ್ಟಿಗೆ ಈಗ ಸದ್ಯಕ್ಕೆ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತದೆ ಅಂತ ತುಂಬಾ ಸಂತೋಷ. ನಮ್ಮ ಅಭಿಪ್ರಾಯ. ತುಂಬಾ ಸಂತೋಷ. ಬೆಂಗಳೂರು ಕಿಂಗ್ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.